ಬೀದಿ ಬದಿ ವ್ಯಾಪಾರಿಗಳಿಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ತಕ್ಷಣ ಸ್ಥಗಿತಗೊಳಿಸಿ ಅವರ ಹಿತಾಸಕ್ತಿಯನ್ನ ಕಾಪಾಡುವಂತೆ ಆಗ್ರಹಿಸಿ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಘಟಕದ ವತಿಯಿಂದ ಪೂರ್ವ ವಲಯ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ನೇತೃತ್ವದಲ್ಲಿ ಸಲ್ಲಿಸಲಾದ ಮನವಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯಕ್ಕೆ ಧಕ್ಕೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ತೂಬರಹಳ್ಳಿ ಸತೀಶ್ ಮಾತನಾಡಿ, ಬೀದಿ ಬದಿ ವ್ಯಾಪಾರ ನಡೆಸಿ ಜೀವನ ಸಾಗಿಸುತ್ತಿರುವ ಬಡ ಜನರನ್ನ ಬಲವಂತವಾಗಿ ತೆರವುಗೊಳಿಸುವ ಕಾರ್ಯವನ್ನ ನಿಲ್ಲಿಸಬೇಕು. ಈ ಸಂಬಂಧ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನ ಪಾಲಿಸಬೇಕು. ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿದ್ದು ಬೀದಿ ಬದಿ ವ್ಯಾಪಾರಿಗಳ ಹಕ್ಕು ಮತ್ತು ಜೀವನೋಪಾಯವನ್ನ ರಕ್ಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಿದೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅವರ ಆಯುಕ್ತೆ ಲೋಖಂಡೆ ಸ್ನೇಹಲ್, ಜಂಟಿ ಆಯುಕ್ತೆ ಸುಧಾ, ಮಹಿಳಾ ಜಿಲ್ಲಾ ಅಧ್ಯಕ್ಷೆ ನಾಗು ಕೃಷ್ಣಪ್ಪ, ಉಪಾಧ್ಯಕ್ಷ ಸಮೀವುಲ್ಲಾ, ಬ್ಲಾಕ್ ಅಧ್ಯಕ್ಷ ಕೆಂಪೇಗೌಡ, ಬೇಗಂ ಆಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಸ್ತೆ, ನನ್ನ ಹೆಸರು ನಾಗು ಕೃಷ್ಣಮೂರ್ತಿ, ಬ್ಯಾಂಗ್ಳೂರ್ ಈಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಸ್ಟ್ರೀಟ್ ವೆಂಡರ್ ಫ್ರಮ್ ಕೆಪಿಸಿಸಿ ಸೆಲ್ಲಿಂದ ಮಾತಾಡ್ತಾ ಇದ್ದೀನಿ. ನಾವು ಈಗಾಗಲೇ ಮಾನ್ಯ ಅಧಿಕಾರಿಗಳ ಹತ್ರ ನಾವು ಮನವಿ ಪತ್ರಗಳನ್ನ ಸತತವಾಗಿ 2003ರಿಂದ ಪ್ರೆಸೆಂಟ್ ಇವತ್ತಿನವರೆಗೂ ನಾವು ಅವರಿಗೆ ಅರ್ಜಿಗಳನ್ನ ಕೊಡ್ತಾನೆ ಬಂದಿದ್ದೀವಿ. ಸ್ಟ್ರೀಟ್ ವೆಂಡರ್ ಅಲ್ಲಿ ಫುಟ್ಪಾತ್ ಮೇಲೆ ತೆರವುಗೊಳಿಸ್ಕೋಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ. ಇದನ್ನ ಹೇಳ್ತಾ ಇದ್ರು ಕೂಡ ಅಕ್ರಮವಾಗಿ ಬಂದು ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ಆದ್ರೆ ನಾನು ಹೇಳೋದೇನ್ ಗೊತ್ತಾ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿ ಡೈವರ್ಟ್ ಆಯ್ತು, ಸಾಯಂಕಾಲವರೆಗೂ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡುವಂತವ್ರ ಮೇಲೆ ಯಾಕೆ ನೀವು ಈ ದೌರ್ಜನ್ಯಗಳು ಮಾಡ್ತಾ ಇದ್ದೀರಾ? ಹೊರ ರಾಜ್ಯದಿಂದ ಬಂದಿರೋರೆಲ್ಲ ಅಕ್ರಮವಾಗಿ ಕಟ್ಟಡಗಳು ಮಾಡ್ಕೊಂಡಿದ್ದಾರೆ. ಅಲ್ಲಿನ ಲೋಕಲ್ ಲೀಡರ್ಗಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಏನ್ ಬೇಕಾರೋ ಅವ್ರ ದೌರ್ಜನ್ಯವಾಗ ಅವ್ರಲ್ಲಿ ಅಕ್ರಮ ಮಾಡ್ಕೊಂಡಿದ್ದಾರೆ. ಅಂತವ್ರನ್ನ ಯಾಕೆ ನೀವು ತೆರವುಗೊಳಿಸ್ತಾ ಇಲ್ಲ? ಇದು ಬರೀ ಬೀದಿ ಬದಿ ವ್ಯಾಪಾರಿಗಳದೇ ನಿಮಗೆ ಸಮಸ್ಯೆನಾ? ಆಮೇಲೆ ಇನ್ನೊಂದು ಹೇಳಿದ್ರು ಆಕ್ಸಿಡೆಂಟ್ ಅಂತ. ಇದು ಖಂಡಿತ ಆಕ್ಸಿಡೆಂಟ್ ಅಲ್ಲ ಸರ್. ಯಾರು ಆಕ್ಸಿಡೆಂಟ್ ಆಗೋದಕ್ಕೋಸ್ಕರ ಬಂದು ಬೀದಿ ಬದಿ ವ್ಯಾಪಾರಿಗಳು ನಿಲ್ಲಲ್ಲ. ಇದು ಅವ್ರ ಉದ್ದೇಶ ಏನಂದ್ರೆ ಒಂದ್ 500 ರೂಪಾಯಿ ಸಿಕ್ತಾ, ಒಂದ್ 300 ರೂಪಾಯಿ ಸಿಕ್ತಾ ಆ ಜೀವನ ಕಳಿಯಂತವ್ರು. ಅವ್ರೇನ್ ಇರೋರು ಅಲ್ಲ. ಫಸ್ಟ್ ಹೊರ ರಾಜ್ಯದಿಂದ ಬಂದಿದಾರಲ್ಲ, ಅಕ್ರಮವಾಗಿ ಇಲ್ಲಿ ಕಟ್ಟಡಗಳು ಕಟ್ಕೊಂಡಿದಾರಲ್ಲ, ಅವ್ರನ್ನ ತೆರವುಗೊಳಿಸಿ. ಆಮೇಲೆ ಬಂದು ಈ ಬೀದಿ ಬದಿ ವ್ಯಾಪಾರಿಗಳು ಏನ್ ಹೇಳ್ತಾರೆ, ಅವ್ರದೇ ಆದ ಒಂದು ಸಮಸ್ಯೆಗಳಿದೆ. ಅವ್ರೊಂದು ವ್ಯಾಪಾರ ಮಾಡ್ಬೇಕಾದ್ರೆ ಹೊರಗಡೆಯಿಂದ ಬಡ್ಡಿ ತರಬೇಕು, ಸಾಲ ಮಾಡಬೇಕು, ಅದನ್ನ ಅವ್ರು ಅನುಸರಿಸ್ಕೊಂಡು ಹೋಗ್ಬೇಕು. ಅದನ್ನ ಆಗಿರೋವಾಗ ಆ ದಿನ ವ್ಯಾಪಾರ ಆದ್ರೆ ಅವ್ರಿಗೆ ಒಂದ್ 4 ಕಾಸು, ಆಗ್ಲಿಲ್ಲ ಅಂದ್ರೆ ಅದನ್ನ ಅವ್ರು ವೇಸ್ಟ್ ಆಗ್ಬೇಕಾಗತ್ತೆ. ಅಂತದ್ರಲ್ಲೂ ಏನೋ ಒಂದ್ ಮಾರಿ ಜೀವನ ಮಾಡೋಣ, ಅವರು ಸಂಸಾರ ನಡೆಸ್ಬೇಕು ಅನ್ನೋದು ಒಂದು ಉದ್ದೇಶ. ಈಗ ನಾವು ತರಕಾರಿಗೆ ಮಾರ್ಕೆಟ್ಗೆ ಹೋಗ್ಬೇಕು ಅಂತೀವಿ, ನಾವ್ ಒಂದ್ 500 ರೂಪಾಯಿ 600 ರೂಪಾಯಿ ತರಕಾರಿಗೋಸ್ಕರ ಮಾರ್ಕೆಟ್ ಖಂಡಿತ ಹೇಳ್ತಿದೀನಿ. ಇದು ಸರ್ಕಾರ ಗಮನಕ್ಕೆ ನಾವು ತಗೊಂಡ್ ಹೋಗ್ತಾ ಇದೀವಿ. ತಾವು ಅದನ್ನ ಸರ್ವೆ ಮಾಡಿ ನಾವೇನ್ ಫುಟ್ಪಾತ್ ಮೇಲೆ ಪಾದಚಾರಿಗಳಿಗೆ ನಾವೇನು ತೊಂದರೆ ಕೊಡ್ತಾ ಇಲ್ಲ. ಆದ್ರೆ ನೀವು ತೆರವು ಮಾಡ್ತಾ ಇರೋದು ಯಾರನ್ನ ಅನ್ನೋದನ್ನ ಸ್ವಲ್ಪ ಗಮನ ತಗೊಂಡು ಅದನ್ನ ಗಮನಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಬೀದಿ ಬದಿ ಅವ್ರನ್ನ ನೀವು ತೆರವುಗೊಳಿಸ್ತೀರಾ, ಹಾಗಂತ ಎಲ್ಲಿ ಮಾಡಕ್ಕಾಗುತ್ತೆ ಅವ್ರ ವ್ಯಾಪಾರ? ಅವ್ರು ಹೇಳ್ತಾರೆ ಆ ಕಡೆ ಹೋಗಿ ಇಷ್ಟು ಅಡಿ ಬಿಟ್ಟು ನೀವು 10 ಅಡಿ ಬಿಡಿ, 15 ಅಡಿ ಬಿಡಿ ಅಂತಾರೆ. ಅಲ್ಲಿ ಹೋಗಕ್ ಹೋದ್ರೆ ಅಲ್ಲಿ ಬಂದು ಫುಟ್ಪಾತ್ ಇರುತ್ತೆ, ಓಕೆನಾ? ಅಲ್ಲಿ ಹೋಟೆಲ್ಸ್ಗಳಿದೆ, ಪಾರ್ಕಿಂಗ್ಗಳಿದೆ, ಪಾರ್ಲರ್ಗಳು ಮಾಡ್ಕೊಂತಾರೆ, ಚೇರ್ಗಳು ಹಾಕ್ತಾರೆ, ಸಾಯಂಕಾಲ ಸ್ನಾಕ್ಸ್ಗಳು ಹಾಕ್ತಾರೆ. ಇಂಥವ್ರನ್ನ ಯಾಕೆ ನೀವು ತೆರವು ಮಾಡಿಸಲ್ಲ? ದಯವಿಟ್ಟು ನಾನು ಸರ್ಕಾರ ಗಮನಿಗೆ ನಾನು ಮುಖ್ಯಮಂತ್ರಿಗಳ ಹತ್ರ ಕೇಳ್ಕೊಂಡಿದ್ದೆ, ಸರ್ ದಯವಿಟ್ಟು ಇದನ್ನ ತನಿಖೆ ಮಾಡಿ ಆದಷ್ಟು ಜನ ಬಡವ್ರ ಪರ ಬನ್ನಿ. ಅಕ್ರಮವಾಗಿ ಯಾರು ಕಟ್ಟಡ ಕಟ್ಕೊಂಡಿದ್ರೆ ಅದನ್ನ ತೆರವು ಮಾಡಿ. ಇದು ನ್ಯಾಯ ಎಲ್ರಿಗೂ ಒಂದಾಗಿರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಆದ್ರೂ ದಯವಿಟ್ಟು ನಾವು ಜನಗಳಿಗೂ ಒಂದು ವಿಷಯ ಮುಟ್ಟಿಸ್ತೀನಿ, ಯಾರು ಟೆನ್ಷನ್ ತಗೋಬೇಡಿ, ಗಾಬರಿ ಆಗ್ಬೇಡಿ. ನಿಮ್ಮ ವ್ಯಾಪಾರ ನೀವು ಮಾಡ್ತಾ ಇರಿ. ಅಧಿಕೃತವಾಗಿ ನಿಮ್ಗೆ ಏನಾದ್ರೂ ತೆರವು ಮಾಡಕ್ ಬಂದಾಗ ಖಂಡಿತ ನಮ್ಮ ಗಮನಕ್ಕೆ ತಗೊಂಡ್ ಬನ್ನಿ. ಎಲ್ರಿಗೂ ನಮಸ್ಕಾರ. ಸತೀಶ್ ಅಂತ, ಜಿಲ್ಲಾಧ್ಯಕ್ಷರು, ಬೀದಿ ಬದಿ ವ್ಯಾಪಾರಿಗಳ ವಿಭಾಗ, ಕೆಪಿಸಿಸಿ, ಬೆಂಗಳೂರು ಪೂರ್ವ ಜಿಲ್ಲೆ. ಇವತ್ತು ಮಾನ್ಯ ಆಯುಕ್ತರಾದ ರಮೇಶ್ ಸಾಹೇಬ್ರನ್ನ ಭೇಟಿಯಾಗಿ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ನಿನ್ನಿಂದ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಾ ಇದ್ದಾರೆ. ಈ ಪೂರ್ವ ನಗರ ಪಾಲಿಕೆ ವತಿಯಿಂದ ಏನು ವ್ಯಾಪಾರಿಗಳನ್ನ ತೆಗಿಸ್ತಾ ಇದ್ದಾರೆ, ಅದನ್ನ ಮಾಡಬಾರ್ದು ಅಂತ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಯಾಕೆಂತಂದ್ರೆ ಯಾರು ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರ ಮಾಡಿ ಆ ಜಾಗದಲ್ಲಿ ಇರೋದಿಲ್ವಾ, ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿರಲ್ಲ, ಅಂತವ್ರನ್ನ ತೆರವುಗೊಳಿಸ್ಬೇಡಿ. ಯಾರ ಹತ್ರ ಸ್ಟ್ರಕ್ಚರ್ ಮಾಡಿ ಇಟ್ಕೊಂಡಿದ್ದಾರೆ, ಡಬ್ಬಾ ಅಂಗಡಿ ಒಂದು ಇಟ್ಕೊಂಡಿದ್ದಾರೆ, ಒಂದು ಶೆಟ್ ಇಟ್ಕೊಂಡಿದ್ದಾರೆ, ಅಂತದನ್ನ ತೆರವುಗೊಳಿಸ್ಕೊಳ್ಳಿ ಅಂತ ನಾವು ಹೇಳಿದೀವಿ. ನಿಮ್ಮ ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳಿತ್ತಂತಂದ್ರೆ ಫುಟ್ಪಾತ್ ಫ್ರೀ ಮಾಡ್ಬೇಕು ಅಂತ ಹೇಳಿದೆ, ಜನ ಓಡಾಡಕ್ಕೆ ಮುಕ್ತವಾಗಿ ಅವಕಾಶ ಇರಬೇಕು ಅಂತ ಹೇಳಿದೆ. ಆ ನಿಟ್ಟನ್ನು ನೋಡಿದ್ರೆ ಫುಟ್ಪಾತ್ ಮೇಲೇನೆ ಬಸ್ ಸ್ಟ್ಯಾಂಡ್ ಇದೆ, ಟ್ರಾಫಿಕ್ ಚೌಕಿ ಇದೆ,
ಎಲ್ಲಾನು ಫುಟ್ಪಾತ್ ಮೇಲೆ ಇದೆ, ಎಲ್ಲಾ ತೆರವುಗೊಳಿಸ್ಬೇಕು ಅಂತ ನಾವು ಅವ್ರಿಗೆ ಹೇಳಿದೀವಿ. ನಮ್ಮ ಮನವಿಗೆ ಸ್ಪಂದನೆ ಕೊಟ್ಟಿದ್ದಾರೆ ಸಾಹೇಬ್ರು. ಏನು ಈಗ ನಡೀತಾ ಇದೆ, ಡ್ರೈವ್ ನಡೀತಾ ಇದೆ, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಡ್ರೈವ್ ನಡೀತಾ ಇದೆ. ಅದರಲ್ಲಿ ಯಾರು ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಯಾವ ತೊಂದರೆನೂ ಕೊಡಲ್ಲ ಅಂತ ಹೇಳಿದ್ದಾರೆ. ಮುಖ್ಯ ರಸ್ತೆ ಬಿಟ್ಟು ಎಲ್ಲೂ ತೊಂದರೆ ಮಾಡಲ್ಲ ಅಂತ ಹೇಳಿದ್ದಾರೆ. ನಾವು ಅದಕ್ಕೂ ಒಂದು ಪಾಯಿಂಟ್ ಹೇಳಿದೀವಿ, ಜನ ಎಲ್ಲಿ ಸೇರ್ತಾರೋ ಅಲ್ಲಿ ನಾವು ವ್ಯಾಪಾರ ಮಾಡ್ಬೇಕಾಗತ್ತೆ. ದಯವಿಟ್ಟು ನಮ್ಗೆ ಅದಕ್ಕೆ ನೀವು ಅವಕಾಶ ಕೊಡ್ಬೇಕು ಅಂತಾನೆ ಹೇಳಿದೀವಿ. ಅದಕ್ಕಿಂತ ಮುಂಚೆ ನೀವು ವೆಂಡಿಂಗ್ ಝೋನ್, ನಾನ್ ವೆಂಡಿಂಗ್ ಝೋನ್ ಮಾಡ್ಬಿಡಿ. ನಾವು ಅಲ್ಲೆಲ್ಲೂ ವ್ಯಾಪಾರನೇ ಮಾಡಲ್ಲ. ID ಕಾರ್ಡ್ ಕೊಟ್ಬಿಟ್ಟು ನಮ್ಗೆ ವೆಂಡಿಂಗ್ ಝೋನ್ ಮಾಡ್ಕೊಟ್ಬಿಡಿ. ನಾವು ಅಲ್ಲಿ ಎಲ್ಲಿ ವ್ಯಾಪಾರ ಮಾಡ್ಬೇಕು ಅಂತ ನಮ್ಗೆ ಹೇಳ್ಬಿಡಿ, ಅಲ್ಲಿ ನಾವು ವ್ಯಾಪಾರ ಮಾಡ್ತೀವಿ ಅಂತ ನಾವು ಹೇಳಿದೀವಿ ಅವ್ರಿಗೆ. ಅವ್ರು ಈ ವರ್ಷ 300 ಜನ ಸಾಯ್ತಾ ಇದಾರೆ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿರೋದ್ರಿಂದ ಅಂತ ಹೇಳಿದ್ರು. 30% ಜನ ಸಾಯ್ತಾ ಇದಾರೆ ಅಂತ ಹೇಳಿದ್ರು. ನಾವ್ ಹೇಳ್ತಿರೋದು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಬರೀ ವ್ಯಾಪಾರಿಗಳಿಂದ ಅಲ್ಲಿ ಸಾಯ್ತಿಲ್ಲ, ಅದಕ್ಕೆ ಅರ್ಬನ್ ಪ್ಲಾನಿಂಗ್ ಸರಿಯಾಗಿಲ್ಲ ಅಂತ